ಬೇಡಿ ಪ್ರಭು, ಬೇಡಿ. ನೀವು ಯುದ್ಧಕ್ಕೆ ಹೋಗುವುದು ನಿಮ್ಮ ಘನತೆಗೆ ತಕ್ಕದ್ದಲ್ಲ. ರಾಕ್ಷಸ ಪ್ರಭುಗಳಾದ ನೀವು ಆ ವಾನರರ ಮೇಲೆ ಯುದ್ಧ ಮಾಡುವ ಅಗತ್ಯವೂ ಇಲ್ಲ. ನಿಮಗೆ ಸಮಾನರಲ್ಲದವರೊಡನೆ ನೀವು ಯುದ್ಧಕ್ಕೆ ನಿಲ್ಲಬಾರದು ಪ್ರಭು. ಬೇರೆ ದಾರಿ ಏನಿದೆ ಪ್ರಹಸ್ತ? ಆ ವಾನರರು ಕೊಡುವ ಉಪಟಳವನ್ನು ಹೇಗೆ ಸಹಿಸುವುದು? ಅವರು ನನ್ನ ಬಲಪರಾಕ್ರಮಗಳಿಗೆ ಅಪಮಾನ ಮಾಡುತ್ತಿರುವಾಗ ನೋಡಿಕೊಂಡು ಹೇಗೆ ಸುಮ್ಮನಿರುವುದು? ಇಷ್ಟೊಂದು ಹತಾಶೆ ಏಕೆ ಪ್ರಭು? ಆ ನರವಾನರನ್ನು ನಿಗ್ರಹಿಸುವ ವೀರರು ನಮ್ಮಲ್ಲಿಲ್ಲವೇ? ವಜ್ರದಂಷ್ಟ, ಧೂಮ್ರಾಕ್ಷ, ಅಕಂಪನ, ಅತಿಬಲ ಮೊದಲಾದ ಮಹಾವೀರರು ನಮ್ಮಲ್ಲಿಲ್ಲವೇ? ಇಂದ್ರನನ್ನೇ ಗೆದ್ದ ಮಹಾವೀರ ನಿಮ್ಮ ಪುತ್ರ ಮೇಘನಾದನಿಲ್ಲವೇ? ಸರಿಯಾದ ಸಮಯದಲ್ಲೇ ನೆನಪಿಸಿದೆ ಪ್ರಹಸ್ತ. ನನ್ನ ಪುತ್ರ ಮೇಘನಾದನನ್ನು ಕಳಿಸಿ ಈ ಯುದ್ಧವನ್ನು ಸಮಾಪ್ತಿಗೊಳಿಸುತ್ತೇನೆ. ಆ ವಿಜಯದ ಕೀರ್ತಿ ಮೇಘನಾದನಿಗೆ ಬಂದರೆ ನನಗೂ ಹೆಮ್ಮೆ ಅಲ್ಲವೇ? ಏನು ಹೇಳುವೆ ಪ್ರಹಸ್ತ? ಪ್ರಭು, ನಿಮ್ಮ ಆಲೋಚನೆ ಸರಿಯಾಗಿಯೇ ಇದೆ. ಆದರೆ ನನ್ನದೊಂದು ಸಲಹೆ. ಏನು ಹೇಳು? ಮಹಾವೀರ ಮೇಘನಾದನನ್ನು ಯುದ್ಧಕ್ಕೆ ಕಳಿಸುವ ಮೊದಲು ವಜ್ರದಂಷ್ಟ, ಧೂಮ್ರಾಕ್ಷ, ಅಕಂಪನ, ಅತಿಬಲರನ್ನು ಕಳಿಸುವುದು ಒಳ್ಳೆಯದು. ಬೇಡ ಬೇಡ. ಮೊದಲೇ ಅವರು ಹೋಗಿ ರಾಮ ಲಕ್ಷ್ಮಣರನ್ನು ಸಂಹರಿಸಿದರೆ ನನ್ನ ಪುತ್ರನಿಗೆ ಆ ಕೀರ್ತಿ ಬರುವುದಿಲ್ಲ. ನೀನು ಈಗಲೇ ಹೋಗಿ ಇಂದ್ರಜಿತುವನ್ನು ನನ್ನನ್ನು ಕಾಣುವಂತೆ ಹೇಳು. ನಾನೇ ಅವನನ್ನು ಯುದ್ಧಕ್ಕೆ ಕಳುಹಿಸುತ್ತೇನೆ. ಅವನ ಜೊತೆ ನಮ್ಮ ರಾಕ್ಷಸ ವೀರರು ಹೋಗಲಿ. ಹಾಗೆಯೇ ಆಗಲಿ. ಸೀತೆ, ಇನ್ನು ಮುಂದೆ ನೀನು ಹೀಗೆ ಚಿಂತೆಯ ಮುಖ ಹೊತ್ತು ಕೂರುವ ಅಗತ್ಯವಿಲ್ಲ. ಏಕೆಂದರೆ ನಿನ್ನ ಚಿಂತೆ ಆತಂಕಗಳನ್ನೆಲ್ಲ ದೂರ ಮಾಡಿ ಸಂತೋಷ ಉಂಟು ಮಾಡುವ ಕ್ಷಣಗಳು ಹತ್ತಿರವಾಗಿವೆ. ತ್ರಿಜಟೆ, ಯುದ್ಧ ಮುಗಿದು ಹೋಯಿತೆ? ನನ್ನ ಸ್ವಾಮಿಯ ದುಷ್ಟ ರಾವಣನನ್ನು ಸೋಲಿಸಿದರೆ? ಇನ್ನೂ ಇಲ್ಲ ಸೀತೆ. ರಾಮ ರಾವಣರ ನಡುವೆ ಯುದ್ಧದ ಸಂದರ್ಭ ಇನ್ನೂ ಒದಗಿ ಬಂದಿಲ್ಲ. ಆ ಸಂದರ್ಭವು ಸನ್ನಿಹಿತವಾಗಿದೆ ಎನಿಸುತ್ತಿದೆ. ಈಗಾಗಲೇ ವಾನರ ವೀರರು ರಾಕ್ಷಸ ವೀರರ ನಡುವೆ ಯುದ್ಧ ಆರಂಭವಾಗಿದೆ. ಅನೇಕ ರಾಕ್ಷಸ ವೀರರು ಹತರಾಗಿದ್ದಾರೆ. ಸ್ವತಃ ರಾವಣನೇ ಚಿಂತೆಗೀಡಾಗಿದ್ದಾನೆ ಎಂಬುದರಲ್ಲಿ ಸಂದೇಹವೇ ಇಲ್ಲ. ಹಾಗಾದರೆ ರಾವಣನಿಗೆ ವಾನರ ಸೈನ್ಯ ಮತ್ತು ರಾಮ ಲಕ್ಷ್ಮಣರ ಶಕ್ತಿ ಸಾಮರ್ಥ್ಯಗಳೇನೆಂದು ಅರಿವಾಗಿದೆಯೇ? ಅರಿವಾಗಲೇಬೇಕು. ಆದರೆ ಪ್ರಯೋಜನವೇನು ಸೀತೆ? ಏಕೆ ತ್ರಿಜಟೆ ಇಂಥ ನಿರಾಸೆಯ ಮಾತು? ನಿನ್ನ ಮಾತಿನ ಅರ್ಥವೇನು? ಮತ್ತೇನು ಸೀತೆ, ರಾಮ ಲಕ್ಷ್ಮಣರ ಶಕ್ತಿ ಸಾಮರ್ಥ್ಯಗಳ ಬಗ್ಗೆ ಅರಿವಾದ ಮೇಲೂ ಯುದ್ಧವನ್ನು ಮುಂದುವರಿಸುವುದು ಬಿಟ್ಟು ನಿನ್ನನ್ನು ರಾಮನಿಗೆ ಒಪ್ಪಿಸಬೇಕಿತ್ತಲ್ಲವೇ? ಹಾಗೆ ಮಾಡಿದರೆ ಅವನೂ ಉಳಿಯುತ್ತಾನೆ, ರಾಕ್ಷಸರು ಉಳಿಯುತ್ತಾರೆ, ಲಂಕೆಯೂ ಉಳಿಯುತ್ತದೆ. ಆದರೆ ಅಂಥ ಯಾವ ಸೂಚನೆಯೂ ಕಂಡುಬರುತ್ತಿಲ್ಲ. ಅದನ್ನು ಬಿಟ್ಟು ತನ್ನ ಪುತ್ರ ಇಂದ್ರಜಿತುವನ್ನು ಆಶೀರ್ವದಿಸಿ ಕಳುಹಿಸಿದ್ದಾನೆ. ಯುವರಾಜ ಅಂಗದ ಕುಮಾರ, ಬಾ. ರಣರಂಗದ ವಿಶೇಷ ವಾರ್ತೆಗಳೇನಾದರೂ ಇವೆಯೇ? ರಾವಣನ ಕಡೆಯ ಪ್ರಮುಖ ವೀರರೇನಾದರೂ ರಣರಂಗಕ್ಕೆ ಬಂದರೆ? ನಮ್ಮ ವಾನರ ವೀರರಿಗೇನಾದರೂ ಸಾವು ನೋವುಗಳ ಆತಂಕವಿದ್ದರೆ ಹೇಳು. ಅಂಗದ, ನಿನ್ನ ನೇತೃತ್ವದಲ್ಲಿ ನಡೆಯುತ್ತಿರುವ ಯುದ್ಧದಲ್ಲಿ ಏನಾದರೂ ಆತಂಕವಿದ್ದರೆ ಹೇಳು. ಅದನ್ನು ನಿವಾರಿಸುವುದು ನಮ್ಮೆಲ್ಲರ ಕರ್ತವ್ಯ. ನೀನು ಬಯಸಿದರೆ ಈ ಕ್ಷಣವೇ ನಾವೆಲ್ಲರೂ ನಿನ್ನ ಜೊತೆ ಬರಲು ಸಿದ್ಧರಿದ್ದೇವೆ. ಮಹಾಪ್ರಭು ಸುಗ್ರೀವ, ಪ್ರಭು ರಾಮಚಂದ್ರ, ಸದ್ಯಕ್ಕೆ ನೀವು ವಿಶ್ರಾಂತಿಯನ್ನು ತೆಗೆದುಕೊಳ್ಳಿ. ನನ್ನ ಪಡೆ ಆ ರಾಕ್ಷಸ ಸೇನೆಯನ್ನು ದಿಟ್ಟತನದಿಂದ ಎದುರಿಸುತ್ತಿದೆ. ಅವರೆಲ್ಲ ಹಲವು ಸಂಖ್ಯೆಯ ರಾಕ್ಷಸರನ್ನು ಸಂಹರಿಸಿದ್ದಾರೆ. ಇನ್ನುಳಿದವರು ಪ್ರಾಣಭಯದಿಂದ ಓಡುವಂತೆಯೂ ಮಾಡಿದ್ದಾರೆ.
ನಮ್ಮ ವಾನರ ಪಡೆಯನ್ನು ಹಿಮ್ಮೆಟ್ಟಿಸಬಲ್ಲ ರಾಕ್ಷಸ ವೀರ ಒಬ್ಬನೂ ಬಂದಿಲ್ಲ. ಅಂದರೆ ರಾವಣನ ಬಳಿ ನಾವು ಅಂದುಕೊಂಡದಕ್ಕಿಂತ ಹೆಚ್ಚಿನ ಬಲವಿರಬಹುದೆಂದು ನಿನ್ನ ಅಭಿಪ್ರಾಯವೇ? ಇಲ್ಲ ಸುಮಿತ್ರಾನಂದನ, ನಾನು ಮೊದಲ ಸಲ ಹೇಳಿದಷ್ಟೇ ರಾವಣನ ಬಲವಿದೆ. ಆದರೆ ನಮ್ಮ ವಾನರರ ಶಕ್ತಿಯನ್ನು ನಿಕೃಷ್ಟವೆಂದು ಭಾವಿಸಿ ಆ ರಾವಣ ತನ್ನ ಮೊದಲ ಸಾಲಿನ ಸೈನಿಕರನ್ನು ಇನ್ನೂ ಕಳಿಸಿಲ್ಲವೆಂದು ಕಾಣುತ್ತದೆ. ಅವನ ಈ ಅತಿಯಾದ ಆತ್ಮವಿಶ್ವಾಸವೇ ಅವನಿಗೆ ಮುಳುವಾಗಲಿದೆ. ವಿಭೀಷಣನ ಮಾತಿನಲ್ಲಿ ಸತ್ಯವಿದೆ. ರಾವಣನ ಕಡೆಯ ಅನೇಕ ವೀರರು ಇನ್ನೂ ರಣರಂಗಕ್ಕೆ ಬಂದಿಲ್ಲ. ಆದ್ದರಿಂದ ನಮ್ಮ ಆರಂಭದ ವಿಜಯವನ್ನೇ ಮಹಾವಿಜಯವೆಂದು ನಾವು ಮೈಮರೆಯುವಂತಿಲ್ಲ. ನಾವಿನ್ನಷ್ಟು ಎಚ್ಚರಿಕೆಯಿಂದ ಇನ್ನಷ್ಟು ಶಕ್ತಿಯನ್ನು ವಿನಿಯೋಗಿಸಿ ಇದೇ ಉತ್ಸಾಹದಿಂದ ಮುಂದುವರಿಯಬೇಕಾಗಿದೆ. ಕಳಿಸಲಿ ಬಿಡು. ಪುತ್ರನ ಪರಾಭವವಾದ ಮೇಲಾದರೂ ಪಿತನ ಪರಾಭವವಾಗಬೇಕಲ್ಲವೇ? ಅವರ ಪರಾಭವದ ಬಗ್ಗೆ ನಾನು ಚಿಂತಿಸುತ್ತಿಲ್ಲ ಸೀತೆ. ಲಂಕೆಯ ನಾಶವಾಗುವುದಲ್ಲ ಎಂದು ಚಿಂತಿಸುತ್ತಿದ್ದೇನೆ. ತ್ರಿಜಟೆ, ಲಂಕೆ ನಾಶವಾಗಬಾರದೆಂಬುದು ನಿನ್ನ ಭಾವನೆಯಲ್ಲವೇ? ಹೌದು ಸೀತೆ, ಲಂಕೆ ನನ್ನದು. ನಾನು ಹುಟ್ಟಿ ಬೆಳೆದದ್ದು, ನನ್ನ ಹಿರಿಯರು ಬಾಳಿದ್ದು. ಲಂಕೆಯ ಮೇಲೆ ನನ್ನ ತಾಯಿಯ ಮೇಲಿರುವಷ್ಟೇ ಪ್ರೀತಿ ನನಗಿದೆ ಸೀತೆ. ಆದರೆ ಆ ರಾವಣನ ಅಧರ್ಮವನ್ನು ಖಂಡಿತ ದ್ವೇಷಿಸುತ್ತೇನೆ. ಹಾಗೆ ಅವನ ಹಠದಿಂದ ಲಂಕೆಯ ನಾಶವಾಗುವುದೆಂದು ದುಃಖವನ್ನು ಅನುಭವಿಸುತ್ತಿದ್ದೇನೆ. ಧರ್ಮಾತ್ಮನಾದ ಸಜ್ಜನನಾದ ವಿಭೀಷಣನ ಪ್ರಯತ್ನವೇ ವಿಫಲವಾಯಿತೆಂದ ಮೇಲೆ ಪಾಪ ನೀನೇನು ಮಾಡಬಲ್ಲೆ? ಮಾತೆ ಕೈಕಸಿ, ತಾತ ಮಾಲ್ಯವಂತರು ಕೂಡ ರಾವಣನ ಮನಸ್ಸು ಬದಲಾಯಿಸಲು ವಿಫಲರಾದರು. ಬಹುಶಃ ತ್ರಿಮೂರ್ತಿಗಳು ಬಂದರೂ ಹಠಮಾರಿ ರಾವಣನ ಮನಸ್ಸು ಬದಲಾಗುವುದಿಲ್ಲ. ಅವನ ಲಿಖಿತ ಅದೇ ಆದರೆ ಯಾರೇನು ಮಾಡಲು ಸಾಧ್ಯ? ಹೌದು ತ್ರಿಜಟೆ, ರಾಜನ ಅವಿವೇಕತನದಿಂದ ಪ್ರಜೆಗಳು ನಾಶವಾಗುವುದು ಸಹಜ. ಅದನ್ನು ತಪ್ಪಿಸಲಾಗುವುದಿಲ್ಲ. ಆ ದುಷ್ಟ ರಾವಣನಿಂದ ಈ ಲಂಕೆ ನಾಶವಾಗಬಹುದು. ಆದರೆ ಧರ್ಮಾತ್ಮನಾದ ವಿಭೀಷಣನ ಕಾರಣದಿಂದ ಇದೇ ಲಂಕೆ ಹೊಸ ವೈಭವದಿಂದ ಮೆರೆಯುವ ಸುದಿನ ಖಂಡಿತ ಬರುತ್ತದೆ. ಲಂಕೆ ಧರ್ಮದ ನೆಲೆಬೀಡಾಗುತ್ತದೆ. ಅದೇ ಭರವಸೆಯಿಂದ ನಾನು ಬದುಕಿದ್ದೇನೆ ಸೀತೆ. ಎಲ್ಲ ಬೇಗ ಮುಗಿದು ಹೊಸ ಭಾಗ್ಯೋದಯವಾಗಬೇಕೆಂದು ಮನಸ್ಸು ತವಕ ಪಡುತ್ತಿದೆ. ಇಂದಿನ ಯುದ್ಧದ ತೀವ್ರತೆಯನ್ನು ನೋಡಿದರೆ ಅದು ಬೇಗ ಸಾಧ್ಯವಾಗುವುದು ಎಂದು ಅನಿಸುತ್ತಿದೆ. ನಿನ್ನ ಆಸೆ ಬೇಗ ಫಲಿಸಬೇಕು. ಏಕೆಂದರೆ ನಿನ್ನ ಆಸೆ ಫಲಿಸಿದರೆ ನನ್ನ ಆಸೆಯೂ ಫಲಿಸುತ್ತದೆ. ರಾಮಚಂದ್ರ, ರಾವಣನ ಕಡೆಯಲ್ಲಿ ಎಂಥ ವೀರರೇ ಇದ್ದರೂ ಅವರನ್ನು ಸಮರ್ಥವಾಗಿ ಎದುರಿಸಬಲ್ಲ ವೀರರು ನಮ್ಮ ಕಡೆಯಲ್ಲೂ ಇದ್ದಾರೆ. ನಾವು ರಾಕ್ಷಸ ವೀರರಿಗೆ ಹೆದರಬೇಕಾಗಿಲ್ಲ. ವಿಜಯದ ದೃಢ ಸಂಕಲ್ಪದಿಂದ ಹೋರಾಡುವ ಉತ್ಸಾಹವಿದ್ದರೆ ಸಾಕು. ಆ ಉತ್ಸಾಹ, ಸಮರ್ಪಣಾ ಭಾವನೆ, ದೃಢ ಸಂಕಲ್ಪ ನಮ್ಮ ಪ್ರತಿಯೊಬ್ಬ ವಾನರ ವೀರರಲ್ಲೂ ಇದೇ ಲಕ್ಷ್ಮಣ. ರಾಕ್ಷಸರು ಎಷ್ಟೇ ಪರಾಕ್ರಮಶಾಲಿಗಳಾಗಿರಲಿ, ಅವರನ್ನು ನಿರ್ಭಯವಾಗಿ ಎದುರಿಸುತ್ತಾರೆಂಬ ಭರವಸೆ ನನಗಿದೆ. ನಿನ್ನ ಮಾತು ನಿಜ ಹನುಮಂತ. ನಾವು ಯಾವ ವೀರ ಎಷ್ಟು ಬಲಶಾಲಿ ಎಂದುಕೊಂಡು ಯುದ್ಧ ಮಾಡಲು ಬಂದಿಲ್ಲ. ಅಧರ್ಮವನ್ನು ಧ್ವಂಸ ಮಾಡಿ ಧರ್ಮದ ಧ್ವಜವನ್ನು ಹಾರಿಸಲು ಬಂದಿದ್ದೇವೆ. ಯಾವ ವೀರನೇ ಆಗಲಿ, ಎಂಥ ವೀರನೇ ಆಗಲಿ, ಅದು ನಮಗೆ ಮುಖ್ಯವಲ್ಲ. ಮನಸ್ಸಿಟ್ಟು ಯುದ್ಧ ಮಾಡುವುದು, ವಿಜಯ ಸಾಧಿಸುವುದಷ್ಟೇ ನಮ್ಮ ಉದ್ದೇಶ. ನಿಮ್ಮ ಆತ್ಮವಿಶ್ವಾಸ, ದೃಢ ಸಂಕಲ್ಪವನ್ನು ಕಂಡು ನನಗೆ ಹೆಮ್ಮೆ ಆಗುತ್ತಿದೆ. ಆದರೆ ನಾವು ಒಂದು ವಿಷಯವನ್ನು ಮಾತ್ರ ನೆನಪಿನಲ್ಲಿಟ್ಟುಕೊಳ್ಳಬೇಕು. ರಾತ್ರಿಯ ವೇಳೆ ಆ ರಾಕ್ಷಸರ ಬಲ ಹೆಚ್ಚಾಗುತ್ತದೆ. ಅವರು ಮಾಯಾವಿದ್ಯಾ ಪ್ರವೀಣರೆಂಬುದನ್ನು ನಾವು ಮರೆಯುವಂತಿಲ್ಲ. ಆದ್ದರಿಂದ ಸೂರ್ಯಾಸ್ತವಾದೊಡನೆ ನಾವು ನಮ್ಮ ಶಿಬಿರಗಳಿಗೆ ತಲುಪುವುದು ಕ್ಷೇಮ. ನಾವು ಮಾಡದಿದ್ದರೂ ರಾಕ್ಷಸರು ನಮ್ಮನ್ನು ರಾತ್ರಿಯ ಯುದ್ಧಕ್ಕೆ ಪ್ರಚೋದಿಸಿದರೆ ಅಂಥ ಸಮಯದಲ್ಲಿ ನಾವು ಯುದ್ಧವನ್ನು ಮಾಡಲೇಬೇಕಾಗುತ್ತದೆ ಅಂಗದ ಕುಮಾರ. ಅವರ ಮಾಯಾ ಶಕ್ತಿಯನ್ನು ನಮ್ಮ ಬಾಣಗಳ ಶಕ್ತಿಯಿಂದ ದಮನ ಮಾಡಬೇಕಾಗುತ್ತದೆ. ಹಗಲಾಗಲಿ ಇರುಳಾಗಲಿ ನಮ್ಮ ವಾನರ ಸೈನ್ಯ ಸದಾ ಜಾಗೃತರಾಗಿರಬೇಕು. ಸರಿ ವಿಭೀಷಣ, ನಿನ್ನ ಸಲಹೆಯನ್ನು ನಾವು ನೆನಪಿನಲ್ಲಿಟ್ಟುಕೊಳ್ಳುತ್ತೇವೆ. ದೂತ,
ನಿನ್ನ ಮಾತಿನ ಅರ್ಥವೇನು? ನಾನು ನಿರೀಕ್ಷೆ ಮಾಡಿರುವುದಕ್ಕಿಂತ ಆ ಕಪಿಗಳು ಪರಾಕ್ರಮಿಗಳೆಂದು ಹೇಳುತ್ತಿರುವೆಯಾ? ನಮ್ಮ ಅತುಲ ವೀರರಾದ ರಾಕ್ಷಸರ ಸೇನೆಯನ್ನು ಹಿಮ್ಮೆಟ್ಟಿಸುತ್ತಿರುವರೆಂದು ಹೇಳುತ್ತಿರುವೆಯಾ? ಹೌದು ಪ್ರಭು, ಅದರಲ್ಲಿ ಸಂದೇಹವೇ ಇಲ್ಲ. ಅವರ ವೇಗವನ್ನು ಬಣ್ಣಿಸುವಂತಿಲ್ಲ. ರೆಪ್ಪ ಬಡಿಯುವಷ್ಟರಲ್ಲಿ ಚಂಗ ನೆನೆಗೆದು ಮೇಲೆ ಬೀಳುತ್ತಾರೆ. ದೊಡ್ಡ ದೊಡ್ಡ ಗಾತ್ರದ ಬಂಡೆಗಳನ್ನು ಕೈಯಲ್ಲಿ ಮೇಲೆತ್ತಿ ನಮ್ಮ ರಾಕ್ಷಸರನ್ನು ಅಪ್ಪಳಿಸಿಕೊಳ್ಳುತ್ತಾರೆ. ಆಯುಧಗಳಿಲ್ಲದಿದ್ದರೆ ತಮ್ಮ ಕೈಯಲ್ಲಿನ ಚೂಪಾದ ಉಗ್ರಗಳಿಂದಲೇ ಪರಚಿ ಸೀಳುತ್ತಾರೆ. ನಾನಂತೂ ಇಂಥ ಯುದ್ಧವನ್ನು ಕಂಡವನೇ ಅಲ್ಲ. ವಾನರರಲ್ಲಿ ಇಂಥ ಯುದ್ಧ ನೈಪುಣ್ಯತೆ ಇದೆ ಎಂದು ನಾನು ಊಹಿಸಿರಲೂ ಇಲ್ಲ. ದೇವತೆಗಳೊಂದಿಗೆ ಯುದ್ಧ ಮಾಡುವುದಕ್ಕಿಂತ ಈ ವಾನರರನ್ನು ಗೆಲ್ಲುವುದೇ ಕಠಿಣವಾಗಿದೆ. ಇವರ ಶೌರ್ಯ ಪರಾಕ್ರಮಗಳೇ ಇಷ್ಟಿರಬೇಕಾದರೆ ಇನ್ನು ಸಾಕು ಸಾಕು, ನಿಲ್ಲಿಸು. ರಾಮ ಲಕ್ಷ್ಮಣರ ಬಗ್ಗೆ ನಾನು ಕೇಳಿದ್ದೇನೆ. ನಮ್ಮ ಚಿಕ್ಕಪ್ಪ ವಿಭೀಷಣ ಅವರ ಪರಾಕ್ರಮದ ಬಗ್ಗೆ ಬಗೆ ಬಗೆಯ ಮಾತುಗಳಿಂದ ಬಣ್ಣಿಸಿರುವುದನ್ನು ನಾನು ಕೇಳಿದ್ದೇನೆ. ಬಂದೆಯಾ ತ್ರಿಜಟೆ? ನಾನು ನಿನ್ನ ದಾರಿಯನ್ನೇ ಕಾಯುತ್ತಿದ್ದೆ. ಯುದ್ಧದ ವಾರ್ತೆ ಏನು? ನನ್ನ ಸ್ವಾಮಿಗೂ ರಾವಣನಿಗೂ ಯುದ್ಧ ಸಂಭವಿಸಿದೆ. ನನ್ನ ಸ್ವಾಮಿ ಆ ರಾವಣನ ಮೇಲೆ ಜಯ ಸಾಧಿಸಿದರೆ? ಸಮಾಧಾನ ಸೀತೆ, ಸಮಾಧಾನ. ಯುದ್ಧ ವಾರ್ತೆಯನ್ನು ತಿಳಿಸಲೆಂದೇ ನಾನು ಬಂದಿದ್ದೇನೆ. ರಾಮ ಲಕ್ಷ್ಮಣರು, ಹನುಮಂತಾದಿ ವಾನರ ವೀರರೆಲ್ಲ ಕ್ಷೇಮವಾಗಿದ್ದಾರೆ ತಾನೆ? ಅವರೆಲ್ಲ ಕ್ಷೇಮವಾಗಿದ್ದಾರೆ ಸೀತೆ. ನೀನು ಆತಂಕ ಪಡಬೇಡ. ಶಾಂತಿಯಿಂದ ನನ್ನ ಮಾತುಗಳನ್ನು ಕೇಳು. ಮೊದಲು ನನ್ನವರ ಕ್ಷೇಮವನ್ನು ಕೇಳುವುದು ಬಯಸುವುದು ಸಹಜ ತಾನೆ? ಹೌದು, ಸಹಜ. ಅದರಂತೆ ನೀನು ರಾವಣನ ಪರಾಭವದ ವಿಷಯವನ್ನು ತಿಳಿಯಬೇಕೆಂದು ಬಯಸುವುದೂ ಸಹಜ. ಖಂಡಿತ ತ್ರಿಜಟೆ. ಆ ದುಷ್ಟ ರಾವಣ ಪರಾಭವಗೊಂಡ, ನನ್ನ ಸ್ವಾಮಿಯ ಹರಿತವಾದ ಬಾಣಗಳಿಂದ ವಧೆಯಾದ ಎಂಬ ಶುಭ ವಾರ್ತೆ ಈ ನನ್ನ ಕಿವಿಗಳಿಗೆ ಅಮೃತವನ್ನು ಸುರಿದಂತೆ ಪ್ರಿಯವಾಗುತ್ತದೆ ತ್ರಿಜಟೆ. ಅದೇ ಶುಭ ಗಳಿಗೆಯಲ್ಲಿ ಈ ಬಂಧನದಿಂದ ಬಿಡುಗಡೆಯಾಗಿ ನಾನು ನನ್ನ ಸ್ವಾಮಿಯನ್ನು ಸೇರುತ್ತೇನೆ. ಆ ನಿನ್ನ ಬಯಕೆ ಕೈಗೂಡುವ ಸಮಯ ಹತ್ತಿರದಲ್ಲಿದೆ ಎಂಬ ಶುಭ ಸೂಚನೆ ಕಾಣುತ್ತಿದೆ. ಅದು ಹೇಗೆ ತ್ರಿಜಟೆ? ವಾನರ ಸೈನ್ಯವನ್ನು ಎದುರಿಸಿ ಹೋರಾಡಲು, ಅವರ ಆಕ್ರಮಣವನ್ನು ತಡೆಯಲು ರಾಕ್ಷಸ ಸೈನ್ಯ ವಿಫಲವಾಗುತ್ತಿದೆ. ಅವರು ಲಂಕೆಯನ್ನು ನುಗ್ಗುವುದು ತಪ್ಪಿಸಲು ಇವರಿಂದ ಸಾಧ್ಯವಾಗುತ್ತಿಲ್ಲ. ಹಾಗಾದರೆ ನೀನು ಹೇಳಿದಂತೆ ಆ ರಾವಣನ ಪರಾಭವ, ನನ್ನ ಸ್ವಾಮಿಯ ವಿಜಯ ಹೆಚ್ಚು ದೂರವಿಲ್ಲ. ಅಗ್ರಜ, ಕುಂಭಕರ್ಣ, ಇಂದ್ರಜಿತು, ಮಹಾಪಾರ್ಶ್ವ, ಮಹೋದರ, ಕುಂಭ ನಿಕುಂಭ ಯಾರೇ ಆಗಲಿ ರಣರಂಗದಲ್ಲಿ ಶ್ರೀರಾಮನನ್ನು ಎದುರಿಸುವ ಸಾಮರ್ಥ್ಯ ಯಾರಿಗೂ ಇಲ್ಲ. ಹೌದು ಲಂಕೇಶ್ವರ, ಸೂರ್ಯವಾಯುಗಳು ನಿನಗೆ ರಕ್ಷಣೆ ನೀಡಿದರು, ನೀನು ದೇವೇಂದ್ರನ ಉದರದಲ್ಲಿ ಅಡಗಿದರು, ಆಕಾಶ ಪಾತಾಳಗಳನ್ನು ಪ್ರವೇಶಿಸಿದರು, ಶ್ರೀರಾಮನಿಂದ ಪಾರಾಗಿ ನೀನು ಜೀವ ಸಹಿತ ಉಳಿಯಲಾರೆ.
ಪ್ರಭು ಪ್ರಭು, ಏನು ಏನಾಯಿತು? ಈಗ ನೀವು ರಣರಂಗಕ್ಕೆ ಹೊರಡುತ್ತೀರಾ? ರಥವನ್ನು ಸಿದ್ಧಪಡಿಸಲೇ? ಬೇಡ. ನಮ್ಮ ತಂದೆಯವರ ಅಭಿಪ್ರಾಯ ತಿಳಿಯದೆ ನಾನು ಯುದ್ಧರಂಗಕ್ಕೆ ಹೋಗುವಂತಿಲ್ಲ. ರಾಮ ಲಕ್ಷ್ಮಣರು ಯಾರ ಕೈಯಿಂದ ಹತರಾಗಬೇಕೆಂದು ನಮ್ಮ ತಂದೆಯವರು ಯೋಚಿಸಿದ್ದಾರೋ ನನಗೆ ತಿಳಿಯದು. ಆದ್ದರಿಂದ ಆತುರಪಟ್ಟು ನಾನು ಯುದ್ಧರಂಗಕ್ಕೆ ಹೋಗುವುದು ಸರಿಯಿಲ್ಲ. ನಮ್ಮ ತಂದೆಯವರ ಆದೇಶಕ್ಕಾಗಿ ನಾನು ಕಾಯುತ್ತೇನೆ. ಅಲ್ಲಿಯವರೆಗೂ ನೀನು ಯುದ್ಧದ ವಾರ್ತೆಗಳನ್ನು ತಿಳಿಸುತ್ತಿರಬೇಕಲ್ಲವೇ? ಬೇಡ. ನೀನು ನನಗೆ ಯಾವ ವಿಚಾರವನ್ನೂ ತಿಳಿಸಬೇಡ. ಏಕೆ ಪ್ರಭು? ನಾನು ಯಜ್ಞದಲ್ಲಿ ತೊಡಗುತ್ತೇನೆ. ನನ್ನ ಶಕ್ತಿಯನ್ನು ವೃದ್ಧಿಸಿಕೊಳ್ಳುತ್ತೇನೆ. ನನ್ನ ತಂದೆಯವರ ಆದೇಶ ಬಂದ ಕೂಡಲೇ ನಾನು ಯುದ್ಧರಂಗಕ್ಕೆ ಹೊರಡುತ್ತೇನೆ. ನೀನಿನ್ನು ಹೊರಡು. ಅಪ್ಪಣೆ ಪ್ರಭು. ಸೀತೆ ಸಹನೆಗೆ ಸೋತಿತು. ಅಂಕೆ ಇರದ ಅಸುರ ಕುಲವು ರಾಮ ಬಾಣಕ್ಕೆ ಅಡಗಿತು. ದೂರವಿರಲಿ ಸನಿಹವಿರಲಿ ರಾಮ ಹೃದಯ ನಿವಾಸಿನಿ. ಯುಗವು ಯುಗವು ಸಾಗಲಿ ಅಕಳಂಕ ಪ್ರೇಮ ಪ್ರಬೋಧಿನಿ. ಅಮರ ಗಾಧೆ ಧರಣಿ ಜಾತೆ ಸಾಧ್ವೆ ಸೀತೆ ಸುಚರಿತೆ. ಸಹನ ಶಕ್ತಿ ಪತಿಯ ಭಕ್ತಿ ಲೋಕಮಾನ್ಯ ವಂದಿತೆ. ರಾಮ ಹೃದಯ ನಿವಾಸಿನಿ ಅಕಳಂಕ ಪ್ರೇಮ ಪ್ರಬೋಧಿನಿ. ಸೀತೆ ಮಾತೆ